ನಮಸ್ಕಾರ, ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇದೇ ಮಾರ್ಚ್ 29ನೇ ತಾರೀಕು ಶನೇಶ್ವರ ಯಾಗದ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ನೀವು ಕೂಡ ನೇರವಾಗಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅಂತಂದರೆ ಇದೇ ಮಾರ್ಚ್ 29ನೇ ತಾರೀಕು ನಡೀತಾ ಇರುವಂಥ ಶನೇಶ್ವರ ಯಾಗದಲ್ಲಿ ನೀವು ಪಾಲ್ಗೊಳ್ಬೋದು. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಸ್ಗೆ ಕಾಲ್ ಮಾಡ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಯಾದೇವಿ ಸರ್ವಭೂತೇಶು ಶಿವಶಕ್ತಿ ರೂಪೇಣ ಸಂಸ್ಥಿತಾಂ ನಮಸ್ತಸ್ಯೇ 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 ನಮೋ ನಮಃ. ಶನಿ ಬದಲಾವಣೆಯ ಕುರಿತಾಗಿ ನಮಗೆ ರಾಶಿಗಳ ಮೇಲೆ ಯಾವ ರೀತಿಯಾಗಿರುವಂಥ ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ರಿ. ಕಳೆದ ಸಂಚಿಕೆಯಲ್ಲಿ ಮೇಷರಾಶಿಯವರ ಕುರಿತಾಗಿ ತಿಳಿಸ್ಕೊಟ್ಟಿದ್ರಿ. ಇನ್ನು ವೃಷಭ ರಾಶಿಯವರಿಗೆ ಈ ಒಂದು ಶನಿ ಬದಲಾವಣೆಯಿಂದ ಯಾವ ರೀತಿಯಾಗಿರುವಂಥ ಫಲಾನುಫಲಗಳು ಸಿಗುತ್ತೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡಿ. ಖಂಡಿತವಾಗಿಯೂ ಹೇಗೆ ನಾವು 3 ರಾಶಿಯವ್ರನ್ನ ತಿಳಿಸಿದ್ರೆ ಅದೇ ರೀತಿ ವೃಷಭ ರಾಶಿ ಅಂದಿದ ತಕ್ಷಣ ಏನು ತೋರಿಸುತ್ತೆ ಅಂದರೆ, ವೃಷಭ ರಾಶಿಗೆ ಅಧಿಪತಿ ಯಾರು? ಶುಕ್ರ ಅಲ್ವಾ? ಆ ಶುಕ್ರ ಅಧಿಪತಿ ಆದಾಗ ಶನಿಗೆ ಮಿತ್ರನಾಗಿರ್ತಾನೆ ಅಂತ ಹೇಳ್ತೀವಿ. ವೃಷಭ ರಾಶಿಗೆ ರಾಜಯೋಗ ಅಂತ ತಿಳಿಸ್ತೀವಿ. ಏನಕ್ಕೆ ರಾಜಯೋಗ ಹೇಗಾಗುತ್ತೆ ಅಂದರೆ, ಶನಿ ಇರೋ ಮನೆಯಿಂದ ವೃಷಭ ರಾಶಿ 3ನೇ ಮನೆ ಆಗುತ್ತೆ. ಹಾಗಾಗಿ 3ನೇ ಮನೆ ತೋರಿಸಿದ ತಕ್ಷಣ ಆ ರಾಶಿಯವರಿಗೆ ಎಲ್ಲ ರೀತಿಯ ಶುಭ ಕಾರ್ಯಗಳು ನೆರವೇರುತ್ತೆ ಅಂತ ಹೇಳ್ತೀವಿ. ಯಾವ ರೀತಿ ಅಂದಾಗ, ಮೊದಲನೇದಾಗಿ ಶನಿ ಏನು ಕೊಡ್ತಾನೆ ಅಂದರೆ, ವೃಷಭ ರಾಶಿ ಅಂದಿದ ತಕ್ಷಣ ಶುಕ್ರ ಅಂದಿದ ತಕ್ಷಣ ಆಡಂಬರದ ಜೀವನ ಅಂತ ಹೇಳುತ್ತೆ. ಹಾಗಾಗಿ ಎಲ್ಲ ರೀತಿಯ ಆಡಂಬರ ಅಂದರೆ ಸುಖ ಭೋಗಾದಿಗಳನ್ನು ಕೊಡ್ತಾನೆ ಶನಿ ಅಂತ ಹೇಳುತ್ತೆ. ಯಾವ ರೀತಿ ಅಂದಾಗ, ಸುಖ ಭೋಗಾದಿಗಳನ್ನು ಅನುಭವಿಸ್ಬೇಕು ಅಂದರೆ ಜೀವನದಲ್ಲಿ, ಅದರಲ್ಲೂ ಕಲಿಯುಗದಲ್ಲಿ ಫಸ್ಟ್ ಬೇಕಾಗಿರೋದು ಹಣ ಅಲ್ವಾ? ಆ ಹಣದ ಅರಿವನ್ನು ಸುಗಮ ಮಾಡ್ತಾನೆ ಶನಿ ಅಂತ ಹೇಳ್ತೀವಿ. ಮತ್ತು ಕೈ ತುಂಬ ಕೆಲಸ ಕೊಡ್ತಾನೆ ಅವ್ರಿಗೆ. ಯಾವ ರೀತಿ ಅವ್ರು ಅಂದ್ಕೊಂಡಕ್ಕಿಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರೋ ಕೆಲಸ ಕಾರ್ಯಗಳು ಬರುತ್ತೆ. ಅದರಿಂದ ಹಣದ ಮುಗ್ಗಟ್ಟು ಅವ್ರಿಗಿರಲ್ಲ. ಅದರಿಂದ ಜೀವನದಲ್ಲಿ ಎಲ್ಲ ರೀತಿಯ ಐಷಾರಾಮಿ ಜೀವನವನ್ನು ಅನುಭವಿಸೋಕ್ಕೆ ಶನಿ ಒಂದು ಭಾಗವಾಗಿ ನಿಂತ್ಕೊಂಡು ಎಲ್ಲ ರೀತಿಯ ಅನುಕೂಲವನ್ನು ಮಾಡಿಕೊಡ್ತಾನೆ. ಮತ್ತು ಅವರ ಮನೆಯಲ್ಲಿ ಶುಭ ಕಾರ್ಯಗಳನ್ನು ನೆರವೇರಿಸ್ತಾನೆ. ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾ ಇದ್ದಾನಲ್ವಾ, ಏನಪ್ಪ ಶನಿ ಎಲ್ಲ ಮಾಡಿಕೊಟ್ಟಿದ್ದಾನೆ, ಇನ್ನೇನು ವೃಷಭ ರಾಶಿಗೆ ಏನು ತೊಂದರೆ ಇಲ್ಲ ಅಂತ ಅನ್ಕೊತೀರ. ಆದರೆ ವೃಷಭ ರಾಶಿಗೆ ಎಲ್ಲ ರೀತಿ ಅನುಕೂಲವನ್ನು ಮಾಡಿಕೊಟ್ಟಾಗ ಅವ್ರಿಗೆ ಅಹಂ ಅನ್ನೋದು ಬರುತ್ತೆ. ಆ ಅಹಂ ಬಂದಾಗ ಅದಕ್ಕೆ ಬಹಳ ಎಚ್ಚರಿಕೆಯಿಂದ ತಿಳ್ಕೊಂಡಿರ್ಬೇಕು. ಇದನ್ನು ಶನಿ ಎಲ್ಲವನ್ನ ಮಾಡಿಕೊಟ್ಟ ಒಬ್ಬ ಮನುಷ್ಯನಿಗೆ ಹಣ, ಐಶ್ವರ್ಯ, ಪದವಿ ಎಲ್ಲವೂ ಬಂದಾಗ ಅವನಿಗೆ ತಲೆ ನಿಲ್ಲಲ್ಲ ಅಂತ ಹೇಳ್ತಾರೆ. ಯಾಕಪ್ಪ ಅಂದರೆ, ಶನಿ ನೋಡ್ತಾ ಇದ್ದಾನೆ ನಿಮ್ಮನ್ನು, ಶನಿ ಬಲವನ್ನು ಕೊಟ್ಟಿದ್ದಾನೆ, ಎಲ್ಲ ರೀತಿಯ ಅನುಕೂಲವನ್ನು ಮಾಡಿಕೊಟ್ಟಿದ್ದಾನೆ. ಆದರೆ ಶನಿ ಹೇಳಿಲ್ಲ ನಿಮಗೆ ತಪ್ಪು ಕಾರ್ಯ ಮಾಡು ಅಂತ. ಈ ಹಣದ ಅರಿವು ಚೆನ್ನಾಗಿದ್ದಾಗ ಆ ಹಣವನ್ನು ಬೇರೆ ಮಾರ್ಗವಾಗಿ ಉಪಯೋಗಿಸ್ತಾರೆ. ಅಹಂ ಬರುತ್ತೆ, ದುರಹಂಕಾರವನ್ನು ಕೊಡ್ತಾನೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನಿಮ್ಮನ್ನು ನೀವು ಅರಿತು ಆ ಶನೇಶ್ವರ ಏನು ಕೊಟ್ಟಿದ್ದಾನೆ ಅದನ್ನು ಪೂರ್ಣವಾಗಿ ಜೋಪಾನ ಮಾಡ್ಕೋಬೇಕಂದ್ರೆ, ಯಾಕಂದರೆ ಶನಿ ಕೊಟ್ಟರೆ ಅದನ್ನು ಕಳಿಯೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅದನ್ನು ಜೋಪಾನ ಮಾಡಬೇಕು. ಯಾವ ರೀತಿ ನಿಮ್ಮ ಮುಂದಿನ ಜೀವನಕ್ಕೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಲ್ಲಿ ಮಾಡಿ ಅದನ್ನು ಗೌಪ್ಯವಾಗಿ ಕಾಪಾಡಿಕೊಂಡಾಗ ಮುಂದಿನ ಜೀವನ ಸುಖಕರವಾಗಿರುತ್ತೆ. ಅದಕ್ಕೋಸ್ಕರವಾಗಿ ಶನಿ ಬಂದಿದ್ದಾನ, ಹಣ ಕೊಡ್ತಾ ಇದ್ದಾನ, ಅದನ್ನು ಬಹಳ ಎಚ್ಚರಿಕೆಯಿಂದ ಎತ್ತಿಟ್ಕೊಳ್ಳಿ. ಯಾರನ್ನೂ ನಂಬಿ ಕೊಡಬೇಡಿ. ಮೊದಲನೇದಾಗಿ ಶನಿ ಕೊಟ್ಟಿರೋ ದುಡ್ಡನ್ನು ನೀವು ಇನ್ನೊಬ್ಬರು ಕೊಟ್ಟರೆ ಮತ್ತೆ ಅದು ನಿಮಗೆ ಬರಲ್ಲ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಲೇವಾದೇವಿ ವ್ಯವಹಾರವನ್ನು ಮಾಡ್ತೀವಿ, ನಾವು ಯಾರಿಗೂ ಕೊಟ್ಟು ನಾವೆಲ್ಲ ಅದರಿಂದ ಬಡ್ಡಿ ತೊಗೊತೀವಿ ಅಂದಾಗ ಅದನ್ನು ಕೊಟ್ಟವನು ಕೋಡಂಗಿ, ಈಸ್ಕೊಂಡವನು ಈರ್ಭದ್ರ ಅನ್ನಂಗೆ ಆಗುತ್ತೆ. ಹಾಗಾಗಿ ಬಹಳ ಹುಷಾರಾಗಿ ನಿಮ್ಮನ್ನು ನೀವು ನಂಬಿ ನಿಮ್ಮ ಹಣವನ್ನು ನೀವೇ ಎತ್ತಿಡಿ. ನಿಮ್ಮ ಹಣವನ್ನು ನೀವೇ ಜಾಗರೂಕವಾಗಿ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಉಪಯೋಗಿಸಿ. ದೇವತಾ ಕಾರ್ಯವನ್ನು ಮಾಡಿ. ಹಿರಿಯರಿಗೆ ಒಳ್ಳೆಯ ರೀತಿಯ ಒಂದು ಅವರಿಗೆ ಅವರ ಆಶೀರ್ವಾದವನ್ನು ಪಡೀರಿ, ಅವರ ಸೇವೆಯನ್ನು ಮಾಡಿ. ಆಗ ಶನಿ ಯಥೇಚ್ಛವಾಗಿ ಕೊಡ್ತಾನೆ. ಶನಿಯ ಪೂರ್ಣವಾದ ಅನುಗ್ರಹ ನಿಮ್ಮ ಮೇಲಿರುತ್ತೆ.
ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಕಾಣ್ತೀರಾ. ಮತ್ತು ಕೋರ್ಟ್ ಕಚೇರಿ ಏನಾದರೂ ನಿಮ್ಮ ವ್ಯಾಜ್ಯಗಳಿದ್ದಲ್ಲಿ ಖಂಡಿತವಾಗಿಯೂ ಗೆಲುವನ್ನು ಕೊಡ್ತಾನೆ ಶನಿ ಬಂದಿರೋದ್ರಿಂದ ಖಂಡಿತವಾಗಿಯೂ ಗೆಲುವು ಕಟ್ಟಿತ್ತ ಬುತ್ತಿಯಾಗಿರುತ್ತೆ. ಹಾಗಾಗಿ ಎಲ್ಲವನ್ನ ಶುಭಕರವಾಗಿ ಮಾಡಿಕೊಡ್ತಾನೆ ಶನಿ. ಹಾಗಾಗಿ ಆ ಶನೇಶ್ವರನ ಆರಾಧನೆ ಮಾಡಿ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಕಾಣ್ತೀರಾ. ಖಂಡಿತ ಗುರುಗಳೇ, ಒಟ್ಟಾರೆ ಎಷ್ಟು ಚೆನ್ನಾಗಿದೆ ವೃಷಭ ರಾಶಿಯವರಿಗಿಂತ ತಿಳಿಸಿದ್ರಿ. ಅದರ ಜೊತೆಯಲ್ಲಿ ಅವರು ಈ ದುಡ್ಡು ಅಥವಾ ಹಣಕಾಸಿನ ವ್ಯವಹಾರ ಮಾಡುವಾಗ ಬಹಳನೇ ಹುಷಾರಾಗಿರ್ಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಜೈ ಶ್ರೀಕೃಷ್ಣ. ಇನ್ನು ನಿಮ್ಮದು ವೃಷಭ ರಾಶಿ ಆಗಿತ್ತು ಅಂತಂದರೆ ಶನಿ ಬದಲಾವಣೆಯಿಂದ ಯಾವ ರೀತಿಯಾಗಿರುವಂತಹ ಫಲಗಳು ನಿಮಗೆ ಸಿಗುತ್ತೆ, ಲ್ಯಾವಿಶ್ ಲೈಫ್ನ ನೀವು ಲೀಡ್ ಮಾಡ್ತೀರಾ. ಆದರೆ ಹಣಕಾಸಿನ ವಿಚಾರದಲ್ಲಿ ಭಾಳ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ನಮಗೆ ಗುರುಗಳು ತಿಳಿಸಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.